ಮೂಡಿಗೆರೆಯಲ್ಲಿ ಬಿಜೆಪಿ ಮುಖಂಡರ ಮಧ್ಯೆ ಮಾರಾಮಾರಿ ನಡೆದಿದೆ. ಪುಟ್ಟಣ್ಣ ಹಾಗೆ ಕೆಸಿ ರಥನ್ ಮಧ್ಯೆ ಹೊಡೆದಾಟ ಬಡಿದಾಟ ಆಗಿದೆ. ಮಂಡಲಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದರು ಪುಟ್ಟಣ್ಣ. ಕೆಸಿ ರಥನ್ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಪಕ್ಷದ ಕಚೇರಿ ಮುಂದೆಯೇ ನಾಯಕರ ಜಗಳಬಂದಿಯಾಗಿದೆ. ಟಿಎಂ ಗಜೇಂದ್ರ ಅಧ್ಯಕ್ಷರಾಗಿ ಘೋಷಣೆ ಹಿನ್ನೆಲೆ ಟಿಎಂ ಗಜೇಂದ್ರ ಅವರನ್ನ ಬೆಂಬಲಿಸಿದ್ರು ಕೆಸಿ ರಥನ್. ಹೊಡೆದಾಟದ ಬಳಿಕ ಪಕ್ಷದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪುಟ್ಟಣ್ಣ ಹಾಗೂ ಬೆಂಬಲಿಗರು. ಇನ್ನು ಹಲ್ಲೆ ನಡೆಸಿದ್ದಾರೆ ಅಂತ ಕೆಸಿ ರಥನ್ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಪುಟ್ಟಣ್ಣ ಕನ್ನೇಹಳ್ಳಿ ಭರತ್ ಹಲ್ಲೆ ನಡೆಸಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಲೋಕಸಭಾ ಹೊಸ್ತಿಲಲ್ಲಿ ಹಾದಿರಂಪ ಬೀದಿ ರಂಪವಾಗಿದೆ ಬಿಜೆಪಿ ಜಗಳ. ಮೂಡಿಗೆರೆಯಲ್ಲಿ ಬಿಜೆಪಿ ಮುಖಂಡರ ಮಧ್ಯೆ ಮಾರಾಮಾರಿಯೇ ನಡೆದು ಹೋಗಿದೆ. ಪುಟ್ಟಣ್ಣ ಹಾಗೆ ಕೆಸಿ ರಥನ್ ಮಧ್ಯೆ ಹೊಡೆದಾಟ ಬಡಿದಾಟ ನಡೆದಿದೆ. ಮಂಡಲ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದರು ಪುಟ್ಟಣ್ಣ. ಇನ್ನು ಕೆಸಿ ರಥನ್ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಇಬ್ಬರು ನಾಯಕರ ಮಧ್ಯೆ ಪಕ್ಷದ ಕಚೇರಿಯ ಮುಂದೆಯೇ ಜಗಳವಾಗಿದೆ. ಟಿಎಂ ಗಜೇಂದ್ರ ಅವರನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿತ್ತು. ಗಜೇಂದ್ರ ಅವರನ್ನ ಕೆಸಿ ರಥನ್ ಬೆಂಬಲಿಸಿದ್ರು. ಘೋಷಣೆಯಾದ ಬೆನ್ನಲ್ಲೇ ಜಗಳ ನಡೆದಿದೆ. ಹೊಡೆದಾಟದ ಬಳಿಕ ಪಕ್ಷದ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಪುಟ್ಟಣ್ಣ ಹಾಗೂ ಅವರ ಬೆಂಬಲಿಗರು. ಇನ್ನು ಹಲ್ಲೆ ಆಗ್ತಾ ಇದ್ದಂತೆ ಕೆಸಿ ರಥನ್ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ನನ್ನ ಮೇಲೆ ಪುಟ್ಟಣ್ಣ ಹಾಗೆ ಕನ್ನೇಹಳ್ಳಿ ಭರತ್ ಹಲ್ಲೆ ಮಾಡಿದ್ದಾರೆ ಅಂತ ಅವರು ದೂರು ಕೂಡ ದಾಖಲಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಹಾದಿರಂಪ ಬೀದಿರಂಪವಾಗಿದೆ ಬಿಜೆಪಿ ಜಗಳ. ನಾಯಕರೇ ಈ ರೀತಿ ಕಿತ್ತಾಡ್ಕೊಂಡ್ರೆ ಬಿಜೆಪಿ ಕಾರ್ಯಕರ್ತರ ಕತೆ ಏನು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಪ್ರಾಣ ಸಂಡಸ್ರಲ್ಲಿ ಎಲ್ಲಿ ಬಿಲ್ ಮಾಡಿರಿ ಗೊತ್ತು ನಮ್ಗೆ ಗೊತ್ತು ನಮಗೆ ಯಾವನ ಅಂತೇಳಿ ಏನ್ ಮಾಡಿಲ್ಲ ಗೊತ್ತು ಯಾವನಿಗೆ ಕೊಡ್ಸಿ ಕಮಿಷನ್ ತಗೊಂಡಿ ನೀನು. ಇದು ನಾಟಕ ನಿಂದು, ಇದೇ ಕಡೆ ನಾಟಕ. ಇದು ಬೇಕು ನಿನ್ ಬಣ್ಣ. ಯಾವನ್ನ ಜೊತೆ ಮುಖ್ಯದಾರ ನಿಟ್ಕೊಂಡು ಆಟ ಆಡ್ತಿದ್ದ ಇವತ್ತು ನಾಟಕ ರೇಟ್ ಮಾಡಿಲ್ಲ ಅಂತೀಯಲ್ಲ. ಅಲ್ಲ ದಿನೇಶಣ್ಣ, ನಾವೆಲ್ಲ ಆಸ್ಪಿರೆಂಟ್ಗಳಿದ್ದು ನಮ್ಮನ್ನೆಲ್ಲ ಶಾರ್ಟ್ ಔಟ್ ಮಾಡಿದಂತೆ ಯಾವುದಕ್ಕೆ ಯಾವ ಥರ ಶಾರ್ಟ್ ಔಟ್ ಮಾಡಿದ್ರು? ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ವಾ? ನಮ್ಮನ್ನ ಲೈಬಿಕರಿಲ್ಲ, ನಮ್ಮನ್ನ 12 ಜನ ಈಗ ಕೂರಿಸಿ ಮಾತಾಡ್ಬೋದಿತ್ತಲ್ಲ. ನಾವು ಡಮ್ಮಿ ಕ್ಯಾಂಡಿಡೇಟ್ ಅಥವಾ ನಾವೇನು ಕೆಲಸ ಮಾಡಿಲ್ವ ಪಾರ್ಟಿಗೆ? ಸುಮ್ಮನೆ ಹಾಕಿದ್ವಾ ಪಾರ್ಟಿಗೆ ನಾವು ಒಂದು ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು? ಇವ್ರು ಮಾತ್ರಕ್ಕೆ ನಾವು ಹೋರಾಟ ಮಾಡಿರೋದು, ಇವ್ರು ಮಾತ್ರ ಪಾರ್ಟಿ ಕೆಲಸ ಮಾಡಿರೋದು, ಇನ್ಯಾರು ಮಾಡಿಲ್ಲ ಇಲ್ಲಿ. ಇವ್ರು 50,000 ಚಿಲ್ಲರೆ ಓಟ್ ಇವ್ರು ಹಾಕ್ಸಿರೋದು. ಕರ್ಸಿ ಇವನು ಬರಲಿ, ಯಾರು ಜಿಲ್ಲಾಧ್ಯಕ್ಷ ಬರಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.